ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ತೋಟಗಾರಿಕೆ ಸಚಿವರು ಆದಂತ ಶಿವರಾಜ್ ಪಾಟೀಲ್ ಸರ್ ಅವರೇ, ರಾಜ್ಯಾಧ್ಯಕ್ಷರಾದಂತ ವಿಠಲ್ ಮುನ್ನ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯವರೇ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ಅಣ್ಣ ತಮ್ಮಂದಿರೇ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 5ನೇ ಅಧಿವೇಶನ ದಾವಣಗೆರೆ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಅದೇ ರೀತಿಯಾಗಿ 28ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಬಿಜಾಪುರದಲ್ಲಿ ನೆರವೇರಿಸುತ್ತಿದ್ದಾರೆ. ಅದಕ್ಕೆ ಎಲ್ಲ ಜಿಲ್ಲೆಗಳಿಂದ ಜನಪ್ರತಿನಿಧಿಗಳು ಆಗಮಿಸಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತಿದ್ದಾರೆ. ಈ ರೀತಿ ಯಾಕಪ್ಪ ನಾವು ಈ ಕಾರ್ಯಕ್ರಮ ಶಾಮಿಯಾನ, ಲೈಟಿಂಗ್, ಮಂಟಪದ ಎಲ್ಲಾ ಜಿಲ್ಲೆಯಲ್ಲಿ ಯಾಕೆ ನೆರವೇರಿಸ್ತೀವಪ್ಪ ಅಂತಂದ್ರೆ, ಪ್ರತಿಯೊಂದು ಸಂಘಟನೆಯಿಂದನೇ ಹೋರಾಟದಿಂದನೇ ಮಾತ್ರ ಮಾಡಬೇಕು. ಯಾಕಪ್ಪ ಅಂದ್ರೆ ಸಂಘಟನೆ ಇಲ್ಲ ಅಂದ್ರೆ ಯಾವ ಕಾರ್ಯಕ್ರಮಗಳು ನಡೆಸಕ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರ ಸಂಘ ಇದೆ, ಪ್ರತಿಯೊಬ್ಬ ಹೂವಿನ ವ್ಯಾಪಾರಸ್ಥರ ಸಂಘ ಇದೆ, ಪ್ರತಿಯೊಬ್ಬ ಮಾಲೀಕರಿಗೂ ಒಂದೊಂದು ಸಂಘಟನೆ ಇದೆ. ನಮ್ದೇ ಆದಂತ ಶಾಮಿಯಾನ ಮತ್ತು ಲೈಟ್ ಮಂಟಪ ಸಂಘಟನೆಯಿಂದ ಒಂದು ಸಂಘಟನೆ ಮಾಡಿ ಇದನ್ನ 2004ರಲ್ಲಿ ಇದೇ ಬಿಜಾಪುರದಲ್ಲಿ ಹುಟ್ಟು ಹಾಕಿದಂತ ಸಂಘ ಇವತ್ತು ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲೆಗಳಲ್ಲೂ ಅದ್ದೂರಿಯಾಗಿ ನಡೆಕತ್ತ ಬಂದಿದೆ. ಮೊಟ್ಟ ಮೊದಲಾಗಿ ಬಿಜಾಪುರ ಹುಟ್ಟಾಕಿದ ಸಂಘಕ್ಕೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಪ್ಪ ಅಂದ್ರೆ ಈ ಹುಟ್ಟಿರುವಂತ ಸಂಘನ ಇಡೀ ಕರ್ನಾಟಕ ರಾಜ್ಯ ತುಂಬಾ ಅತ್ಯಂತ ಹೋಗಿದೆ. ಈಗಾಗಲೇ ನಾವು ಬಹಳ ದಿನಗಳಿಂದ ಸರ್ಕಾರದಲ್ಲಿ ಒಂದು ಬೇಡಿಕೆ ಇಟ್ಟಿದ್ವಿ. ಸರ್, ನಮ್ಮನ್ನ ಯಾವ್ದಾರ ಒಂದು ಸಣ್ಣ ಕೈಗಾರಿಕೆಯಲ್ಲಿ ನಿಗಮದಲ್ಲಿ ಯಾವ್ದಾರ ಒಂದು ಸೇರಿಸ್ರಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಇದೇ ಆಲಮಟ್ಟಿ ಜಮಾಯಿಸಿದ್ರೆ ಬಂದಾಗ ಒಂದು ಮನವಿ ಕೊಟ್ಟಿದ್ವಿ. ವಿಜಯನಂದ ಕಾಶ್ಯಪ್ನವರು ಎಲ್ಲರೂ ಸೇರಿ ಅದಕ್ಕೆ ಅವಕಾಶ ಮಾಡಿಕೊಟ್ರು, ಅಲ್ಲೊಂದು ಮನವಿ ಕೊಟ್ವಿ. ಆಯ್ತಪ್ಪ, ನಿಮ್ ಕಾರ್ಮಿಕರನ್ನ ನಿಮ್ಮನ್ನ ಯಾವ್ದಾರ ಒಂದು ಸೇರಿಸ್ತೀವಿ ಅಂತ ಅಂದಾಗ ಕಾರ್ಮಿಕರ ಸಚಿವರಿಗಾದಂತ ಸಂತೋಷ್ ಕುಮಾರ್ ಅವರು ಒಂದು ಮನವಿ ಕೊಟ್ಟಾಗ ಅಸಂಘಟಿತ ಅಂಬೇಡ್ಕರ್ ನಿಗಮ ವಲಯದಲ್ಲಿ ನಮ್ಮನ್ನ ಒಂದು ಕಾರ್ಮಿಕರಾದ್ರಲ್ಲಿ ಅಂತೇಳಿ ಶಾಮಿಯಾನ ಮತ್ತು ಲೈಟರ್ ಅಂತೇಳಿ ಸೇರಿಸಿದ್ದಾರೆ. ಅದಕ್ಕೆ ಈ ಸರ್ಕಾರಕ್ಕೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಿದ್ವಿ. ಯಾಕಂದ್ರೆ ಬಹಳ ದಿನಗಳಿಂದ ಹೋರಾಟ ಮಾಡಿದ್ವಿ, ಅದು ಒಂದು ಆಶೆಯನ್ನ ಈಡೇರಿಸಿದ್ದಾರೆ. ಯಾಕಂತ ಅಂದ್ರೆ ಕಟ್ಟಡ ಕಾರ್ಮಿಕರ ಸಂಘದಿಂದ ನಮ್ಮ ಕಾರ್ಮಿಕರನ್ನ ಯಾವ್ದಾರ ಒಂದು ಕೆಲಸ ಮಾಡಕ್ಕೆ ಅವರನ್ನು ಸೇರಿಸ್ತಿದ್ವಿ. ಅವರಿಂದ ಒಂದು ಬೆನಿಫಿಟ್ ತಗೊಂಡು ನಮ್ಮವರು ಕೆಲಸ ಇರಲಿ ಅಂತ ಇರುತ್ತೆ. ಹೀಗಾಗಿ ನಾವೇನು ಡೈರೆಕ್ಟ್ ಆಗಿ ಈಗ ಶಾಮಿಯಾನದಲ್ಲಿ, ಚೌಟ್ರಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಒಂದು ಅವಧಿಯಲ್ಲಿ ನಮಗೆ ಅಂಬೇಡ್ಕರ್ ವಸತಿ ನಿಗಮದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಾವು ಶಾಸಕರ ಸಚಿವರಲ್ಲಿ ಏನಪ್ಪ ಬೇಡಿಕೆ ಅಂತಂದ್ರೆ, ನಮಗೆ ಎಲ್ಲಾ ಕಡೆಗೂ ದೊಡ್ಡ ದೊಡ್ಡ ಅಂಗಡಿಗಳಿರೋದ್ರಿಂದ ನಮಗೆ ಎಲ್ಲ ಹೂವಿನ ಮಾಲೀಕರಿಗೆ ಒಂದು ರೈತ ಭವನದಲ್ಲಿ ಒಂದು ಸ್ಟಾಲ್ಗಳು ಮಾಡಿಕೊಟ್ಟಿದ್ದೀರಿ, ಮಳಿಗೆಗಳು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲರ APMC ಆಗಲಿ ಇಲ್ಲ ನಿಮ್ಮ ದಾವಣಗೆರೆ ಇದರಲ್ಲಿ ಬಿಜಾಪುರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲರ CS ಸೈಟ್ ಅಲ್ಲಿ ನಮಗೆ ಒಂದಿಷ್ಟು ಮಳಿಗೆಗಳು ಮಾಡಿ ನಿಮ್ಮ ಕಡಿಮೆ ದರದಲ್ಲಿ ನಮ್ಮ ಎಲ್ಲ ಪೆಂಡಾಲ್ ಮಾಲೀಕರಿಗೆ ಒಂದು ಗೋಡನ್ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಟ್ರೆ ನಾವು ನಿಮಗೆ ಬದುಕೋಕೆ ಅವಕಾಶ ಆಗತ್ತೆ ಅಂತೇಳಿ ಸಚಿವರಲ್ಲಿ ನಾವು ಮನವಿ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇರ್ಬೇಕಲ್ಲಿ ನಾವು ಗೋಡನ್ ಬಾಡಿಗೆ ತಗೋಬೇಕಪ್ಪ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸರ್ಕಾರ ನಿಗದಿ ಮಾಡಿದ ರೇಟಲ್ಲಿ ನಮಗೆ ಒಂದು ಮಳಿಗೆ ಗೋಡನ್ ಗಳಿಗೆ ಅವಕಾಶ ಮಾಡಿಕೊಟ್ರೆ ನಾವು ನಿಮ್ಮ ಸರ್ಕಾರಕ್ಕೆ ಏನ್ ಕಟ್ಟಬೇಕು ಕಟ್ತೀವಿ. ಟ್ಯಾಕ್ಸ್ ಇರೋರು ಏನೋ ಮಾಡ್ತಾರೆ, ಸಣ್ಣ ಪುಟ್ಟ ಅಂಗಡಿಯರು ಅಲ್ಲಿ ಇಲ್ಲಿ ಗೋಡನ್ ಇಟ್ಕೊಳ್ಳೋಕೆ ಬಹಳ ತೊಂದರೆ ಆಗುತ್ತೆ. ಒಂದೇ ಆದಂತ ಸರ್ಕಾರದಿಂದ ನಮಗೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ಒಂದು ಮನವಿ. ಅದೇ ರೀತಿಯಾಗಿ ನಮ್ಮ ಕಾರ್ಮಿಕರಿಗೂ ಈಗಾಗಲೇ ಕಾರ್ಡ್ ಆಗಿದೆ. ಮಾಲೀಕರಿಗೂ GST ಇಂದ ಸ್ವಲ್ಪ ಹೊರೆಯಾಗಿತ್ತು. ಅದನ್ನ ಹಂತ ಹಂತವಾಗಿ ದೊಡ್ಡ ಅಂಗಡಿಗಳನ್ನು ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದ್ರ ಸಲುವಾಗಿ ನಮ್ದೊಂದು ಹೋರಾಟ ಇದೆ. ಈಗ GSTಗೆ ಕಡಿಮೆ ಮಾಡಿ ಅಂತೇಳಿ, ಆದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರೋದ್ರಿಂದ ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಇದೆ. ಅದರಲ್ಲಿ ಹಿಂದೆ ನಮಗೆ ತೆರಿಗೆ ಇದ್ದಾಗ ಹೋರಾಟ ಮಾಡ್ಕೊಂತಾನೆ ಬಂದಿದ್ವಿ. ಈಗ ಹಂತವಾಗಿ ನನಗೆ ಒಳ್ಳೆಯದಾಗಿದೆ. ನಮ್ಮೇನ್ ಮನವಿ, ಎಲ್ಲರಿಗೂ ಹೂವಿನ ಮಾಲೀಕರಿಗೆ ಗೋಡ ಮಾಡ್ಕೊಟ್ಟಿದ್ರ ನಮಗೂ ಒಂದು ಮಾಡ್ಕೊಡಿ ಅಂತ ಕೇಳ್ತಾ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ವೃತ್ತಿ ಬಾಂಧವರು ವಂದಿಸಿದ ಮಾತು ಮುಗಿಸಿದ. ಜಯ ಹಿಂದ್, ಜಯ ಕರ್ನಾಟಕ. ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ರಾಜ್ಯ ಗೌರವಾಧ್ಯಕ್ಷ ಆರ್ ಲಕ್ಷ್ಮಣ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಅರ್ಪಿಸುತ್ತಾ, ಮಾನ್ಯ ಸಚಿವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.
ರಾಜಾ ಸಾಬ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಹಲೋ ಈಗಾಗಲೇ ಈ ಒಂದು ಸಾಂಕೇತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಮಾನ್ಯ ಸಚಿವರಿಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಅಂಗವಾಗಿ ಒಂದೆರಡು ಹಿತನುಡಿಗಳನ್ನು ಮಾನ್ಯ ಸಚಿವರು ಮಾತನಾಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಏನ್ ರಾಜೇಶ್ ಸಾಹೇಬ್ ಅವರಿಗೆ ಮೈಬೂಬ್ ದಾವತ್ ಅವರು ಗೌರವ ಸಮರ್ಪಣೆ ಸಾಹೇಬ್ರ ರಾಜ್ಯಾಧ್ಯಕ್ಷರು ಎರಡು ಮಾತಾಡ್ಬೇಕಂತ ಹೇಳಿ ವಿನಂತಿಸ್ಕೊಳ್ತಾರೆ. ಆರ್ ಲಕ್ಷ್ಮಣ್ ಸರ್ ದಯವಿಟ್ಟು ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡೋದು. ವೇದಿಕೆ ಮೇಲೆ ಆಸನವಾಗಿರ್ತಕ್ಕಂಥ ಪರಮ ಪೂಜ್ಯಗಳಿಗೆ ಪಾದಗಳಿಗೆ ನಮಿಸುತ್ತಾ